ಇವತ್ತೊಂದು ಹೊಸ ಕಾನ್ಸೆಪ್ಟ್ ನಮ್ಮ PMC ತಂಡದಿಂದ ಯಾವಾಗ್ಲೂ ರೊಟೀನ್ ಆಗಿ ಬರ್ತಾ ಇದೆ. ಬಟ್ ನನಗೆ ಹೊಸ ಕಾನ್ಸೆಪ್ಟ್. ಆಕ್ಚುಲಿ ನನಗೆ ಬಹಳ ಖುಷಿ ಆಯ್ತು. ಸೀನಿಯರ್ ಮೋಸ್ಟರ್ಗಳನ್ನ 2 ಗಂಟೆ, ಯಾಕಂದ್ರೆ ಅವ್ರಿಗೆ 2 ಗಂಟೆ ಆದ್ರೂ ಸಾಲದು, 3 ಗಂಟೆ ಆದ್ರೂ ಸಾಲದು ಅಂತದ್ರಲ್ಲಿ ಈ ತರ ಒಂದು ರೀಲ್ಸ್ ತರ, ಅಂದ್ರೆ ಇವಾಗೆಲ್ಲ ನಾವೆಲ್ಲ ನೋಡ್ತಾ ಇದೀವಲ್ವಾ, ಯೂಟ್ಯೂಬ್ ನಲ್ಲಿ ಲೆಂತಿ ವಿಡಿಯೋ ಬದಲು ರೀಲ್ಸ್ ಅಂತ ಒಂದು ಹೊಸ ಟ್ರೆಂಡ್ ಆಗಿ ನಾವು ಹಾಕ್ತಾ ಇರ್ತೀವಿ. ಅದೇ ತರನೇ ನಮ್ಮ PMC ವಾಹಿನಿಯಲ್ಲಿ ಲೆಂತಿ ಎಕ್ಸ್ಪೀರಿಯನ್ಸ್ ಓಕೆ, ಬಟ್ ಅದ್ರ ಜೊತೆಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ ನಲ್ಲಿ ಮತ್ತೆ ಟ್ವಿಸ್ಟ್ ಆಗಿ, ಸೊ ಅದನ್ನ ಕಾನ್ಸೆಪ್ಟ್ ವೈಜು ಸ್ಮಾಲ್ ಸ್ವೀಟ್ ಅಂಡ್ ಬೆಸ್ಟ್, ನಿಜವಾಗ್ಲೂ ಬಹಳ ಖುಷಿ ಆಯ್ತು. 15 ನಿಮಿಷದಲ್ಲಿ ಒಂದೊಂದು ಕಾನ್ಸೆಪ್ಟ್ ಹೊರಗಡೆ ಬರ್ತಿರುತ್ತೆ. ಕೇಳುಗರಿಗೂ ಅದು ಕಂಪ್ಲೀಟ್ ಸಬ್ ಕಾನ್ಶಿಯಸ್ ಮೈಂಡ್ ಫಿಕ್ಸ್ ಆಗ್ಬಿಡುತ್ತೆ. 15 ನಿಮಿಷ ಇರುತ್ತೆ, ಅದ್ ಕಾರಣ ಏನ್ ಹೇಳ್ತಾ ಇದ್ದಾರೆ ಅನ್ನೋದು. ಬಹಳ ಖುಷಿ ಆಯ್ತು ನನಗೆ. ಅದ್ರೊಳಗೆ ನನಗ್ ಕೊಟ್ಟಿರೋ ಒಂದು ಸಬ್ಜೆಕ್ಟ್ ಅಂದ್ರೆ ಬ್ರೇಕ್ ದ ರೊಟೀನ್, ಅಂದ್ರೆ ಸ್ವಯಂ ಪರಿವರ್ತನೆ ಅಂತ. ಸೊ ಅಂತ ಒಂದು ಇಷ್ಟವಾದ, ಎಲ್ಲವೂ ಇಷ್ಟನೇ ಪಿರಮಿಡ್ ಮಾಸ್ಟರ್ಗಳಿಗೆ, ಬಟ್ ಸಮಥಿಂಗ್ ಚೇಂಜಸ್. ಸೊ ಅದು ಬಹಳ ಖುಷಿ ಆಯ್ತು ನನಗೆ. ಹಾಗಾಗಿ ಇಂಥ ಒಂದು ಜ್ಞಾನವನ್ನ ಹಂಚಲಿಕ್ಕೆ, ಇಂಥ ಜ್ಞಾನವನ್ನ ನಮಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಮಹಾನುಭಾವ, ಮಹಾನ ಶಕ್ತಿ, ಮಹಾಚೇತನ ಸೊ ಪತ್ರಿಜಿ ಗುರುಗಳಿಗೆ ನನ್ನ ಅನಂತ ಕೋಟಿ ವಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಪತ್ರಿ ಮೇಡಮ್ ಅವ್ರಿಗೂ, ಹಾಗೂ ಎಲ್ಲಾ ಆಸ್ಟ್ರಲ್ ಮಾಸ್ಟರ್ಸ್ಗೂ, ಭೂಮಿ ತಾಯಿಗೆ, ಪ್ರಕೃತಿ ಮಾತೆಗೆ, ಮತ್ತು ನಮ್ಮ ಈ ಒಂದು ನನ್ನ ಮತ್ತು ನಿಮ್ಮ ನಡುವಿನ ಈ ಒಂದು ಕನೆಕ್ಷನ್ ಇದೆ ಈ ಕ್ಷಣದಲ್ಲಿ, ಆ ಕನೆಕ್ಟಿವಿಟಿ ಕೊಟ್ಟಿರ್ತಕ್ಕಂಥ ನಮ್ಮ PMC ಕನ್ನಡ ವಾಹಿನಿ ಎಲ್ಲಾ ತಾಂತ್ರಿಕ ವರ್ಗದವರಿಗೂ, ಹಾಗೂ ಈ ಕಾರ್ಯಕ್ರಮ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದ ಒಂದು ಉಸ್ತುವಾರಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಸುನೀತಾ ಮೇಡಮ್ ಅವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಬ್ರೇಕ್ ದ ರೊಟೀನ್ ಅಂದ್ರೆ ಸ್ವಯಂ ಪರಿವರ್ತನೆ. ಎಸ್, ನೋಡ್ರಿ ಬಹಳ ಖುಷಿ ಆಯ್ತು. ನೀರು ಯಾವಾಗ್ಲೂ ನಾವು ಆ ನೀರ್ನ ಬಳಸದೇ ಇದ್ದಾಗ ಅದು ಸ್ಮೆಲ್ ಬರುತ್ತೆ ಅಲ್ವಾ, ಅದನ್ನ ತಗೊಂಡ್ಬಿಡ್ಬೇಕು, ಮತ್ತೆ ಬೇರೆ ನೀರು ಕನೆಕ್ಟ್ ಆಗುತ್ತೆ. ಅಂದ್ರೆ ಹೊಸ ನೀರು, ಅಂದ್ರೆ ನೀರು ಒಂದೇ ತರ ಇರಲ್ವಲ್ಲ. ಸೊ ನಮ್ಗೆಲ್ಲ ಅದು ಪ್ರಾಸೆಸ್ ಆಗಿ ಮತ್ತೆ ಅದೇ ತರ ನಮ್ಗೆ ಕಾಣುತ್ತೆ, ಬಟ್ ರಿಯಲ್ ಆಗಿ ನೋಡಿದಾಗ ನಮ್ಗೆ ಆ ನೀರಿನ ಬದಲಾವಣೆ ಬೇರೆ ಬೇರೆ ಇರುತ್ತೆ. ಹಾಗೆ ಯಾವಾಗ್ಲೂ ನಮ್ಮನ್ನ ನಾವು ಆ ಚೇಂಜಸ್ ಮಾಡ್ಕೊಳ್ತಾನೆ ಇರ್ಬೇಕು. ಅದಕ್ಕೆ ಯು ವೋಂಟ್ ಕ್ರಿಯೇಟ್ ಯುವರ್ ಲೈಫ್ ಅಂತಂದು, ಅಂದ್ರೆ ನನ್ನ ಜೀವನವನ್ನ ನಾನೇ ಸ್ವತಃ ಸೃಷ್ಟಿಸಿಕೊಳ್ಬೇಕು, ಬದಲಾವಣೆ ಮಾಡಿಕೊಳ್ಬೇಕು. ಬೇರೆ ಯಾರು ಯಾರನ್ನ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ನಾನ್ ನಿಮ್ಮ ಲೈಫ್ ನ ಸೃಷ್ಟಿ ಮಾಡ್ತೇನೆ ಅಂದ್ರೆ ಅದು ನನ್ನಷ್ಟು ತಪ್ಪು ಯಾವ್ದು ಇರಲ್ಲ. ಸೊ ನಿಮ್ಮನ್ನ ನಾನು ಬದಲಾವಣೆ ಮಾಡ್ತೀನಿ ಅಂದ್ರೆ ಅದು ನನ್ನಷ್ಟು ಮೂರ್ಖತನ ಯಾರು ಇರಲ್ಲ. ಹಾಗೆ ನಮ್ಮನ್ನ ನಾವೇ ಬದಲಾವಣೆ ಮಾಡ್ಕೋಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳಿರೋದು, ಉದ್ಧರೇಧಾತ್ಮನಾತ್ಮಾನ. ಇವಾಗ ನಾವು ಟ್ರೆಂಡಿಯಾಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಬ್ರೇಕ್ ದ ರೊಟೀನ್. ಸೊ ಮೂಲಾರ್ಥ ಏನು? ಉದ್ಧರೇಧಾತ್ಮನಾತ್ಮ, ನಮ್ಮನ್ನ ನಾವು ಉದ್ಧರಿಸ್ಕೋಬೇಕಂದ್ರೆ ಹೆಂಗೆ? ಒಂದೇ ಮಾರ್ಗದಲ್ಲಿ ಇರೋದಲ್ಲ. ಒಂದೇ ಮಾರ್ಗದಲ್ಲಿದ್ದಾಗೆ ನಮ್ಗೆ ಸಾಕಷ್ಟು ಅನುಭವಗಳು ಸಿಗೋದಿಲ್ಲ. ಅದನ್ನ ನಮ್ಮ ಪತ್ರಿಜಿಯವರು ಸಾಕಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ ಬ್ರೇಕ್ ದ ರೊಟೀನ್ ಅಂತ ಹೇಳಿ. ಅಂದ್ರೆ ಪತ್ರಿಜಿಯವರು ಆಕ್ಚುಲಿ ನಾವು ಐ ಥಿಂಕ್ ಲಾಕ್ಡೌನ್ ನಲ್ಲಿ ಆಲ್ಟರ್ನೇಟಿವ್ ಡೇಸ್ ನಲ್ಲಿ ಒಂದೊಂದು ಕಾನ್ಸೆಪ್ಟ್ ಹೇಳ್ತಾ ಇದ್ರು. ಅವಾಗೆ ಗೊತ್ತಾಗಿರೋದು ಬ್ರೇಕ್ ದ ರೊಟೀನ್ ಅಂದ್ರೆ ಏನು ಅಂತ. ಬಟ್ ನನಗೆ ಖುಷಿ ಆಗ್ತಾ ಇದೆ, ನಾನು ಚಿಕ್ಕವಳಿರುವಾಗ್ಲಿಂದಾನೇ ಬ್ರೇಕ್ ದ ರೊಟೀನ್ ಫಾರ್ಮುಲಾನ ನಾನು ಅಪ್ಲೈ ಮಾಡ್ಕೊಂಡಿದ್ದೆ ನನ್ನ ಲೈಫಿಗೆ ಅಂತ. ಅದನ್ನ ನಿಮ್ ಮುಂದೆ ಜಸ್ಟ್ ಸ್ವೀಟ್ ಆಗಿ ಶಾರ್ಟ್ ಆಗಿ ನಾನು ಕೊಟ್ಟಿರೋ ಟೈಮ್ ನಲ್ಲಿ ಶೇರ್ ಮಾಡ್ಕೊಂತೀನಿ. ಬಟ್ ಪತ್ರಿಜಿಯವರು ಯಾವಾಗ್ಲೂ ಹೇಳ್ತಾ ಇದ್ರು, ಅಂದ್ರೆ ಯಾವಾಗ್ಲೂ ಒಂದೇ ತರ ಇರಬಾರ್ದು ಮೇಡಮ್, ಚೇಂಜಸ್ ಇರ್ಬೇಕು ಲೈಫ್ ನಲ್ಲಿ ಅಂತ ಹೇಳ್ತಿದ್ರು. ಅಂದ್ರೆ ಅದರಿಂದ ನಮ್ಮ ಸೋಲ್ ಎಷ್ಟು ನೋಡ್ರಿ ಎಷ್ಟು ಸತ್ಯ ಅಡಗಿದೆ ಅದ್ರೊಳಗೆ ಅಂತಂದ್ರೆ, ಆ ಒಂದು ಪರಿವರ್ತನೆಯಲ್ಲಿ ಸೋಲ್ ಡೆವಲಪ್ಮೆಂಟ್ ಇರುತ್ತೆ. ನೋಡ್ರಿ ಎಷ್ಟು ಅದ್ಭುತವಾದ ಒಂದು ಸಂದೇಶ ಇದೆ ಅಲ್ವಾ. ಅಂದ್ರೆ ಬದಲಾವಣೆಯಲ್ಲಿ ಅಷ್ಟೊಂದು ಪರಿವರ್ತನೆ ಇರುತ್ತೆ. ಅದಕ್ಕೆ ಸ್ವಯಂ ಪರಿವರ್ತನೆ ಅನ್ನೋದು. ಎಷ್ಟೆಷ್ಟು ನಾವು ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ತೀವೋ ಅಲ್ಲಿ ನಮ್ಮ ಫಿಸಿಕಲ್ ಲೈಫ್ ನಲ್ಲೂ ಚೇಂಜಸ್ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ ಆ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ. ಅದರ ಜೊತೆಗೆ ಸೋಲ್ ಡೆವಲಪ್ಮೆಂಟ್ ಆಗುತ್ತೆ ಮಾಸ್ಟರ್ಸ್ ಆಕ್ಚುಲಿ. ಸೊ ಹಾಗಾಗಿ ಧ್ಯಾನ ನಾವು ಫಿಸಿಕಲ್ ಆಗಿ ನೋಡಿದಾಗ ಜಸ್ಟ್ ನಂದು ಅನ್ನುವ ಫಸ್ಟ್ ಸರ್ ತಿಳ್ಕೊಳ, ಪತ್ರಿಜಿಯವರು ಯಾವಾಗ್ಲೂ
ವರ್ಷಾನ್ಗಟ್ಲೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಒಂದು ದಿವಸ ಮೌನ ಇರ್ತಿದ್ರಂತೆ. ಒಂದು ದಿವಸ ಮೌನ ಇದ್ರೆ ಅವರು ವಾರಗಟ್ಲೆ ಅದನ್ನ ಮೇಂಟೈನ್ ಆಗ್ತಿತ್ತು, ಅಷ್ಟೊಂದು ಎನರ್ಜಿ ಸಿಗ್ತಿತ್ತು. ಅದೇ ತರನೇ ಪತ್ರಿಜಿಯವರು ವರ್ಷಾನ್ಗಟ್ಲೆ ಮೌನ ಇದ್ರಂತ ನಮ್ಗೆಲ್ರಿಗೂ ಗೊತ್ತಿದೆ. ಆ ವರ್ಷಾನ್ಗಟ್ಲೆ ಮೌನ ಇರೋದನ್ನ ಒಂದು ಫಲಿತಾಂಶ ಏನು ಅವರಿಗೆ ಸಿಕ್ಕಿರೋದೇನೋ, ಆ ಪರಿವರ್ತನೆ ಏನು ಅಂದ್ರೆ ಇಡೀ 30 ವರ್ಷ ನಮ್ಮ PSM ಮೂವ್ಮೆಂಟ್ ನ ಹೇಗೆ ನಾವು ಮುಂದಕ್ಕೆ ತಗೊಂಡ್ ಬರ್ಬೇಕು ಅನ್ನೋದ್ರಲ್ಲಿ ಅಷ್ಟು ಎನರ್ಜಿ ಶಕ್ತಿ ಆ ಒಂದು ವರ್ಷದ ಮೌನದಲ್ಲಿ ತಗೊಂಡ್ರಂತೆ. ಹಾಗೆ ಪ್ರತಿನಿತ್ಯ ನಾವು ಧ್ಯಾನ ಮಾಡೋದು, ಧ್ಯಾನ ಮಾಡೋ ಮುಂದ್ಗಡೆನು ಟೈಮ್ ಚೇಂಜಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಮಾಡಿದಾಗೆ ಮತ್ತೆ ರಾತ್ರಿ ಮಾಡ್ರಿ, ಮತ್ತೆ ರಾತ್ರಿ ಒಂದ್ ಸ್ವಲ್ಪ ದಿವಸ ಮಾಡಿದ್ಮೇಲೆ ಬೆಳಗ್ಗೆ ಮಾಡಿ. ನನಗೆ ಇದು ಆಕ್ಚುಲಿ ಅಂತಂದ್ರೆ ನಾನು ಹೊಸದಾಗಿ ಧ್ಯಾನ ಸ್ಟಾರ್ಟ್ ಮಾಡ್ದಾಗೆ ಟಿವಿ ನೋಡ್ಬಾರ್ದು ಅಂತ ಹೇಳ್ತಿದ್ರು. ಟಿವಿ ನೋಡ್ಬಾರ್ದು ಅಂತಂದಾಗೆ ಸರಿ ಅಂತೇಳಿ, ಅಂದ್ರೆ ಅನ್ನೆಸೆಸರಿ ನಮ್ಗೆಲ್ಲ ತಲೆಯಾಗೆಲ್ಲ ಆ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಅಥವಾ ನಮ್ಮ ಲೈಫ್ಗೆ ಬೇಕಾಗಿರ್ಲಾರ್ದಂತ ವಿಷಯಗಳನ್ನ ನಾವು ಕೇಳಿದಾಗ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಟಿವಿ ಬೇಡ ಅಂತಂದ್ರು, ಬಿಟ್ಬಿಟ್ವಿ. ಬಟ್ ನನಗೆ ಇದ್ದಂಗೆ ಅಂದ್ರೆ ಆಕ್ಚುಲಿ ಓಲ್ಡ್ ನನಗೆ ನಮ್ಮ ಒಂದು ಸ್ಥಿತಿ ಸೋಲ್ ಲೆವೆಲ್ ಹೇಗಿದೆ, ನಾವು ಯಾವುದೇ ಒಂದು ಪರಿಸ್ಥಿತಿಗಳಿಗೆ ವಿಚಲಿತರಾಗಬಾರ್ದು. ಫಸ್ಟ್ ಟಿವಿ ನೋಡ್ತಾ ಇದ್ವಿ, ಆಮೇಲೆ ಧ್ಯಾನ ಸ್ಟಾರ್ಟ್ ಮಾಡಿದ್ಮೇಲೆ ಟಿವಿ ಬಂದ್ ಮಾಡಿದೆ, ಮತ್ತೆ ಟಿವಿ ನೋಡಿದೆ. ಅಂದ್ರೆ ಅಲ್ಲಲ್ಲಿ ಕೊಲೆ ಆಗೋದಾಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಯಾವ್ದೇ ಆಗ್ಲಿ ನನ್ ಮೇಲೆ ಯಾವುದೇ ಪರಿಣಾಮ ಬೀರ್ಲಿಲ್ಲ. ಅಂದ್ರೆ ಆ ತರ ಚೇಂಜಸ್ ಆಗ್ತಾ ಇರ್ಬೇಕು. ಸೊ ಅವಾಗೆ ನಮ್ಮ ಸ್ಥಿತಿ ಏನು ಅನ್ನೋದು, ನಮ್ಮ ದೃಢತ್ವ ನಮಗ್ ಗೊತ್ತಾಗುತ್ತೆ. ಸೊ ನಾನು ಫಸ್ಟ್ ಟಿವಿ ನೋಡ್ತಿದ್ದೆ, ಆ ನಂತರ ಬಿಟ್ಟೆ, ಮತ್ತೆ ಸ್ವಲ್ಪ ದಿವಸ ನನ್ನ ಧ್ಯಾನ ಸಾಧನೆ ಆದ್ಮೇಲೆ ಮತ್ತೆ ನಾನು ಟಿವಿ ನೋಡ್ದೆ. ಎಲ್ಲಿ ಕಳ್ತನ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ನಾವು ನಮ್ಮ ಮನೆಯಲ್ಲಿ ಯಾವುದಕ್ಕೆ ನಾವು ಒಂದು ಕೀ ಹಾಕೋದು ಅಭ್ಯಾಸ ಇದ್ದಿಲ್ಲ. ಅಂದ್ರೆ ನಮ್ಮ ಒಂದು ಆಲೋಚನೆ, ನನಗೆ ಇದೆಲ್ಲ ನನಗೆ ಗೊತ್ತಿಲ್ಲ, ಬಟ್ ನನಗೆ ನಮ್ಮ ಆಲೋಚನೆ ಅಲ್ಲಿ ಕೆಲಸ ಮಾಡುತ್ತೆ. ಯಾರೋ ಕಳ್ಳ ಬರ್ತಾರೆ ಮನೆಯಲ್ಲಿ ಕತ್ಕೊಂಡು ಹೋಗ್ತಾರೆ ಅಂತ ನಾವು ಥಾಟ್ ಏನು ಆಲೋಚನೆ ಮಾಡ್ತಿರ್ತೀವೋ, ಅದು ಎಲ್ಲೋ ಕಳ್ತನ ಮಾಡೋರಿಗೆ ಅದು ಕನೆಕ್ಟ್ ಆಗುತ್ತೆ. ಅದು ನಮ್ಮಲ್ಲಿ ಇದ್ದಿಲ್ಲ ನಮ್ಗೆ. ಹೇಳ್ಬೇಕಂದ್ರೆ ನಾವು ಊರುಗಳಿಗೆ ಹೋದ್ರು ಸಹಿತ ನಾವು ಜಸ್ಟ್ ಹೊರಗಡೆ ಒಂದು ಮೇನ್ ಡೋರ್ದು ಕೀ ಹಾಕೊಂಡು ಹೋಗ್ತಿದ್ವಿ ಅಷ್ಟೇ. ಇವತ್ತಿನವರೆಗೂ ನಾವು ಯಾವ್ದು ಲಾಕ್ ಮಾಡ್ಕೊಂತಿದ್ದಿಲ್ಲ. ಹಾಗೆ ನಮ್ಮ ಮನೆಯವರು ಎಲ್ಲ ಡೆವಲಪ್ಮೆಂಟ್ ಆಫೀಸರ್ ಇದ್ರು, ಎಲ್ಲಾ ಆಫೀಸರ್ಗಳು ಅವರು ಲಾಕರ್ ಓಪನ್ ಮಾಡ್ಕೊಂಡಿದ್ರು. ಬಟ್ ನಮ್ಮ ಮನೆಯವರು ಯಾವ ಲಾಕರ್ ನಾವು ಓಪನ್ ಮಾಡಿಲ್ಲ. ಮನೆಯೊಳಗಿರೋ ಲಾಕರ್ಗಳೇ ನಾವು ಕೀ ಹಾಕ್ತಿದ್ದಿಲ್ಲ. ಆದ್ರೂ ನೋಡ್ರಿ, ನಮ್ಮ ಒಬ್ಬ ಆಫೀಸರ್, ನಮ್ಮ ಮನೆಯವ್ರ ಕೊಲಿಗೊಬ್ರು, ಅವ್ರದ್ದು ಕಳ್ತನ ಆಯ್ತು ಅವ್ರ ಊರಿಗೆ ಹೋದಾಗ. ಬಿಕಾಸ್ ಏನಂದ್ರೆ ನಾವ್ ಎಷ್ಟೇ ಭದ್ರವಾಗಿ ಕೀ ಹಾಕಿದ್ರು ಸಹಿತ ನಮ್ಮ ಥಾಟ್ ಅಲ್ಲಿ ಕೆಲಸ ಮಾಡಿ ಕಳ್ತನ ಆಯ್ತು. ಹಾಗೆ ನಾವು ಆಮೇಲೆ ಹಣ ಅಷ್ಟೇ ಒಂದೇ ಕಡೆ ಇರ್ಬೇಕು ಅನ್ನೋದೇನಿಲ್ಲ. ಸೊ ಅಲ್ಲಿ ಇಲ್ಲಿ ಹೀಗೆ, ಅಂದ್ರೆ ಮೈಂಡ್ ಯಾವಾಗ್ಲೂ ಒಂದೇ ರೀತಿಯಾಗಿ ಇರಬಾರ್ದು. ಯಾಕಂದ್ರೆ ಅದೇ ವೇವ್ಸ್ ನಾಗೆ ಇರ್ತೀವಿ ನಾವು. ಯಾವಾಗ ಚೇಂಜಸ್ ಆಗ್ತಾ ಇರ್ತೈತೋ ನಮ್ಮ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಅದೇ ತರನೇ ನಾನು ಅಡಿಗೆ ಮಾಡಿದ್ರು ಅಷ್ಟೇ, ಇದೆಲ್ಲ ಫಸ್ಟ್ ಬಿಫೋರೇ ನನಗೆ ಕುಕಿಂಗ್ ಅನ್ನೋದು ನನ್ಗೆ ತುಂಬಾ ಖುಷಿ, ಹಾಬಿ. ಸೊ ಒಂದು ಯಾವ್ದೋ ವೆಜಿಟೇಬಲ್ಸ್ ಅನ್ಕೊಳ್ರಿ, ಅದನ್ನ ಟ್ವಿಸ್ಟ್ ಆಗಿ ಮಾಡೋದು. ಸಪೋಸ್ ಸಾಬುದಾನ ಒಗ್ಗರಣೆ ಅನ್ಕೊಳ್ರಿ, ಅಥವಾ ಯಾವ್ದಾದ್ರು ಬೈಗನ್ ಬದನೆಕಾಯಿ ಕರಿ ಆಗಿರ್ಬೋದು, ಪುಂಡಿ ಸೊಪ್ಪಿಂದ ಆಗಿರ್ಬೋದು, ಅಥವಾ ಹಲಸಿನ ಹಣ್ಣಿಂದ ಐಟಮ್ಗಳಾಗಿರ್ಬೋದು. ಡಿಫ್ರೆಂಟ್ ಆಗಿ ನಾನೇ ಅಂದ್ರೆ ಅದನ್ನೇ ಮಾಡ್ಬೇಕು ಅನ್ನೋದೇನಿಲ್ಲಲ್ಲ, ಸ್ವಲ್ಪ ರೊಟೀನ್, ಅದನ್ನೇ ಬ್ರೇಕ್ ದ ರೊಟೀನ್ ಅಂತಾರೆ. ಸ್ವಲ್ಪ ಮಾಡಿ ನೋಡೋಣ, ಎಷ್ಟು ಖುಷಿಯಾಗಿರುತ್ತೆ. ಅರೆ ಚೆನ್ನಾಗಿತ್ತು ಅಂದಾಗ ಅವ ನೋಡ್ರಿ ಆ ಸೋಲ್ ಎಷ್ಟು ಹ್ಯಾಪಿ ಫೀಲ್ ಆಗುತ್ತೆ ಅಲ್ವಾ. ಸೊ ಆ ತರ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಬದಲಾವಣೆಗಳನ್ನು ಮಾಡಿದಾಗ ಈ ಒಂದು ಸೋಲ್ ಅಂದ್ರೆ ಆತ್ಮ ಖುಷಿ ಆದಾಗ ಅದೇ ಟ್ರೀಟ್ಮೆಂಟ್. ಹಾಗೆ ಅದೇ ತರನೇ ಇನ್ನೂ ಒಂದು ಹೇಳ್ಬೇಕಂದ್ರೆ, ನನಗೆ ಆ ನಂತರ ಗೊತ್ತಾಯ್ತು, ಮೇಡಮ್ ಅವರು, ನಮ್ಮ ಪತ್ರಿ ಮೇಡಮ್ ಅವರು ಹಿಮಾಲಯಕ್ಕೆ ಹೊಂಟಿದ್ರು ಅಂತ. ಬಟ್ ನಾನು 2000 ಐ ಥಿಂಕ್ 19 ಅನ್ಕೊಂತ, 18-19 ಐ ಥಿಂಕ್ 2018 ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಹಿಮಾಲಯಕ್ಕೆ ಹೋಗ್ಬೇಕು ಅಂತ 9 ದಿನ ನಾನು ಮಹಾವತಾರ್ ಬಾಬಾ ಕೇವ್ನಲ್ಲಿ 9 ದಿನ ಕಳೆದ್ ಬಂದೆ. ಹ್ಯಾಗ್ ಹೋದ್ವಿ ಅಂದ್ರೆ, ಅದೇ ಹೇಳೋದು, ಯಾರು ಬಿಟ್ಟು ಎಲ್ಲರ ಜೊತೆ ಹೋಗೋದು ಯಾಕೆ, ಒಂಟಿಯಾಗಿ ಹೋಗಿ ನೋಡೋಣ. ಬಟ್ ನನಗಾಗಿ ಒಬ್ರು ಸಾಕು ಅಂತ ನಾನು ಅನ್ಕೊಂಡೆ, ಒಬ್ಬ ಹುಡುಗ ಇರ್ಲಿ ಅಂತೇಳಿ. ಬಟ್ ಅವನು ಲಾಸ್ಟ್ ಮೂಮೆಂಟ್ ನಾಗೆ ಅವನಿಗೆ ಆಗ್ಲಿಲ್ಲ. ಸೊ ಇಲ್ಲೊಬ್ರು ಬಳ್ಳಾರಿಯವರು ಮಹಾಲಕ್ಷ್ಮಿ ಅಂತೇಳಿ ಮೇಡಮ್, ಅವ್ರಿಗೂ ಮಹಾವತಾರ್ ಬಾಬಾಜಿ ಹತ್ರ ಹೋಗ್ಬೇಕಂತ ಜಸ್ಟ್ 3 days ಬ್ಯಾಕ್ ಅವ್ರಿಗೆ ಥಾಟ್ ಬಂತಂತೆ. ಸೊ ನಾನು ಯಾವ್ದೋ ವಿಷಯಕ್ಕೆ ಮಾತನಾಡಿದಾಗ ಮೇಡಮ್ ನಾನು ಬರ್ತೀನಿ ಅಂತ. ಎಷ್ಟು ಅಂದ್ರೆ ನಾವ್ ಇಬ್ರು ಸಿಂಗಲ್ ಲೇಡಿ
ಒಬ್ಬ ಹುಡುಗ ಬರ್ತಾನೆ ಅವನೇ ಎಲ್ಲ ನೋಡ್ಕೋತಾನೆ ಅಂತ ನಾನು ಅವನ ಮೇಲೆ ಜವಾಬ್ದಾರಿ ಬಿಟ್ಟಿದ್ದೆ. ಬಟ್ ವಿತೌಟ್ ಗೈಡೆನ್ಸ್ ನಾವು ಯಾವ ತರ ಅಂತಂದ್ರೆ ಹಿಮಾಲಯಕ್ಕೆ ಹೋದ್ವಿ, ಅಲ್ಲಿನೂ ಅಷ್ಟೇ. ಆ ಹಿಮಾಲಯ ಅಂದ್ರೆ ಎಲ್ರಿಗೂ ನಿಮ್ಗೆ ಗೊತ್ತಲ್ವಾ, ಎಲ್ಲ ಸ್ವೆಟರ್ ಹಾಕೊಂಡು ಸ್ಕಾರ್ಪ್ ಹ್ಯಾಂಡ್ ಇದು ಆಮೇಲೆ ಸ್ಕಾರ್ಪ್ ಹಾಕೊಂಡು ಆಮೇಲೆ ಶೂದು ಆಗ್ಲಿ ಎಷ್ಟೆಲ್ಲ ನಾವು ಕೇರ್ಫುಲ್ ತಗೋತೀವಿ. ಬಟ್ ಅದೇ ಬ್ರೇಕ್ ದ ರೊಟೀನ್ ಅನ್ನೋದು ನೀವು ನಂಬ್ತೀರಾ ಮಾಸ್ಟರ್ಸ್, ಹಿಮಾಲಯದಲ್ಲಿ 9 ದಿನ ಯಾವ್ದು ಸ್ವೆಟರ್ ಹಾಕೋಲಾರ್ದೆ ಸ್ಕಾರ್ಪ್ ಕಟ್ಕೋಲಾರ್ದೆ ಜಸ್ಟ್ ಹಾಗೆ 9 ದಿನ ನಾನು ಕಳೆದು ಬಂದೆ ನೋಡೋಣ ಅಂತ. ಬಟ್ ಬಿಫೋರ್ ಲೈಫ್ ನಲ್ಲಿ ಹೇಗಿದ್ದೆ ನಾನಂದ್ರೆ ಮನೆಯಲ್ಲೇ ಕಾಟನ್ ಕಿವಿಯೊಳಗೆ ಕಾಟನ್ ಇಟ್ಕೊಂಡು ಸ್ಕಾರ್ಪ್ ಕಟ್ಕೊತಿದ್ದೆ. ಒಂದೊಂದ್ಸರಿ ವಿಂಟರ್ ತುಂಬಾ ವಿಂಟರ್ ನಲ್ಲಿ ಹಣ್ಣೆತ್ತಿ ಮೇಲೆ ಕಾಟನ್ ಇಟ್ಕೊಂಡ್ಬಿಟ್ಟು ಸ್ಕಾರ್ಪ್ ಕಟ್ಕೊಂತಿದ್ದೆ. ಅದು ಬ್ರೇಕ್ ದ ರೊಟೀನ್. ಅಂದ್ರೆ ಏನೂ ಆಗ್ಲಿಲ್ಲ, ನಮ್ಮ ಮೈಂಡ್ ಸೆಟ್ ಅಂತ ನನಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ತಿಳಿತಾ ಹೋದೆ. ಬಟ್ ಅವಾಗ 9 ದಿನ ಮತ್ತೆ ನಾವೇ ವಿತೌಟ್ ಗೈಡೆನ್ಸ್ ಮಹಾತಾರ್ ಬಾಬಾ ಕೇವಿಗೆ ಹೋಗ್ತಿದ್ವಿ. ಅಲ್ಲಿಂದ ಮತ್ತೆ ಮೇಲೆ ಪಾಂಡವ ಕುಲಿಗೆ ಹೋಗಿ ಬಂದ್ವಿ, ನೋಡೋಣ ಅಂತ. ಅದು ಅಂದ್ರೆ ಪರಿವರ್ತನೆ ಅನ್ನೋದು ಎಷ್ಟೆಷ್ಟು ನಾವು ನಮ್ಮನ್ನ ನಾವು ತೊಡಗಿಸ್ಕೋತೀವೋ ನಮ್ಗೆ ಅವಾಗೆ ನಮ್ಮ ಒಂದು ಸೋಲ್ ಉದ್ಧಾರ ಆಗುತ್ತೆ. ಅದೇ ಟ್ರೀಟ್ಮೆಂಟ್. ಅಂದ್ರೆ ಜ್ಞಾನ ತನ್ನಷ್ಟೇ ಇನ್ನೂ ಹೆಚ್ಚಿನ ಜ್ಞಾನ ನಮ್ಮ ಮೇಲೆ ನಮ್ಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಅದ್ಭುತವಾಗಿ ಕ್ರಿಯೇಟ್ ಆಗುತ್ತೆ. ಸೊ ಪ್ರಪಂಚದಲ್ಲಿ ನಾನು ಹೇಗೋ, ನನ್ನ ಆಲೋಚನೆ ಹೇಗೋ ಹಾಗೆ ಸೃಷ್ಟಿ ಇರುತ್ತೆ ಅನ್ನೋ ಒಂದು ಬಲವಾದ ಖಚಿತವಾದ ನಂಬಿಕೆಯಿಂದ ನಾವು ಜೀವನ ಮಾಡ್ತೀವಿ. ಅದಕ್ಕಿಂತ ಇನ್ನೇನು ಬೇಕು? ಪ್ರತಿಯೊಬ್ಬರು ಫೇಲ್ಯೂರ್ ಆಗ್ತಿರೋದು ಆ ಭಯದಿಂದನೇ. ಏನಾಗುತ್ತೋ ಆ ಭಯದಿಂದ ಕಂಪ್ಲೀಟ್ ನಿರ್ಭಯದ ಕಡೆಗೆ ನಾವು ಬರ್ತೀವಿ. ಸೊ ಹಾಗೆ ಯಾವಾಗ್ಲೂ ಒಂದೇ ತರನಾಗಿರದೆ ಸ್ವಲ್ಪ ಚೇಂಜಸ್. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ನರಸಿಂಹರಾಜು ಅಂತ ಇರ್ತಿದ್ರು. ನಾನು ಬಹಳ ಚಿಕ್ಕವಳಿದ್ದೆ. ಸೊ ಅವ್ರನ್ನ ಕಂಡ್ರೆ ಸಾಕು ನಗು ಬಂದ್ಬಿಡ್ತಿತ್ತು. ಅದೇ ತರ ಆಂಧ್ರ ಯಾರಾದ್ರೂ ತೆಲುಗು ಬರೋರಿದ್ರೆ ಗೊತ್ತಾಗುತ್ತೆ, ಬ್ರಹ್ಮಾನಂದಂ ಅಂತೇಳಿ. ಆ ಹೆಸರು ಕೇಳಿದ್ರೆ ನಮ್ಗೆ ನಗು ಬರುತ್ತೆ. ಅದೇ ತರ ಕನ್ನಡದಲ್ಲಿ ನರಸಿಂಹರಾಜ್ ಅಂತ, ಅವ್ರು ಜಸ್ಟ್ ಅವ್ನ ಹೆಸರು ಕೇಳಿದ್ರೆ ನಗು ಬರೋದು, ಅವ್ರು ಬಂದ್ಬಿಟ್ರೆ ಸುಮ್ನೆ ನಕ್ ಬಿಡೋದು. ಆ ತರ ಅಂದ್ರೆ ಯಾವಾಗ್ಲೂ ಮನುಷ್ಯ ಒಂದೇ ರೀತಿಯಾಗಿರದೆ, ಅದೇ ಸಿನಿಮಾ ಎಲ್ಲ ಒಂದ್ ರೀತಿ ಇರುತ್ತೆ, ಬಟ್ ಅವ್ರು ಒಬ್ಬ ಮನುಷ್ಯನಿಂದ ಆ ಒಂದು ಅಟ್ಮಾಸ್ಫಿಯರೇ ಚೇಂಜ್ ಆಗುತ್ತೆ. ಅಂದ್ರೆ ಚೇಂಜಸ್ ಅನ್ನೋದು. ಹಾಗೆ ನಾವು ಯಾವಾಗ್ಲೂ ಅಷ್ಟೇ ಒಂದೇ ತರನಾಗಿ. ಇವಾಗ ಜಸ್ಟ್ ನಾನು ಆಫೀಸ್ಗೆ ಹೋಗ್ಬೇಕಂದ್ರೆ 3 ದಾರಿ ಇರ್ತೈತೆ. ನಾನು ಹಾವೇರಿಯಾಗಿದ್ದಾಗೂ ಅಷ್ಟೇ. ಅಂದ್ರೆ ಅದೇ ಆದ್ಮೇಲೆ ಮತ್ತೆ ಲಾಕ್ಡೌನ್ ಅಲ್ಲಿ ಪತ್ರಿಜಿ ಸರ್ ಮೆಸೇಜ್ ಕೇಳ್ತಾ ಇದ್ವಿ. ಅದು ಕೇಳಿದ್ಮೇಲೆ ನನ್ಗೆ ಇನ್ನೂ ಖುಷಿ ಆಯ್ತು. ಎಸ್ ಅಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇಂಜ್ ಮಾಡೋದು, ರೂಟ್ ಚೇಂಜ್ ಮಾಡೋದು ಎಷ್ಟು ಖುಷಿ ಇರುತ್ತೆ. ಒಂಥರ ಥ್ರಿಲ್ ಇರುತ್ತೆ. ಮಾಡಿ ನೋಡಿ, ನಮ್ಮ ಯಾರಾದ್ರೂ ವೀಕ್ಷಕರಿದ್ರೆ ಬಹಳ ಖುಷಿ ಇರುತ್ತೆ. ಯಾವುದೇ ಒಂದು ಮಾಡೋ ಅಡಿಗೆಯಲ್ಲಿ ಆಗಿರ್ಬೋದು. ಸೊ ಎಷ್ಟು ನಿಜವಾಗ್ಲೂ ಬ್ರೇಕ್ ದ ರೊಟೀನ್ ಅಂದ್ರನೇ ಒಂಥರ ಹ್ಯಾಪಿ ಮೂಮೆಂಟ್. ಯಾವಾಗ್ಲೂ ಬರೇ ಒಂದೇ ಹಾಡು ಕೇಳದೆ ಡಿಫ್ರೆಂಟ್ ಆಗಿ ಹಾಡುಗಳು ಕೇಳೋದು. ಒಂದೊಂದು ಹಾಡಿನಲ್ಲಿ ಒಂದೊಂದು ಅರ್ಥ ಇರುತ್ತೆ. ಸೊ ಅದೇ ತರ ಒಂದೇ ದಾರಿಯಲ್ಲಿ ಹೋಗದೆ ಡಿಫ್ರೆಂಟ್ ದಾರಿಯಲ್ಲಿ ಹೋಗೋದು. ಜಸ್ಟ್ ನಾನು ಯಾವಾಗ್ಲೂ ಹಾಗೆ ಮಾಡಿದ್. ಇವಾಗ ಪ್ರೆಸೆಂಟ್ ನಾನು ಧಾರವಾಡಕ್ಕೆ ಬಂದೇನಂದ್ರು ನಮ್ಮ ಆಫೀಸ್ 1 ಕಿಲೋಮೀಟರ್ ಒಳಗಡೆ ಇದೆ. 3 ವೇಸ್ ಕನೆಕ್ಟ್ ಆಗ್ತವೆ, 3 ವೇಸ್ ಕನೆಕ್ಟ್ ಆ ತರದಿಂದ ಹೋಗ್ಬೋದು. ಸೊ ಒಂದೇ ದಾರಿಯಲ್ಲಿ ಯಾಕೆ ಹೋಗ್ಬೇಕು? ಬೇರೆ ಬೇರೆ ದಾರಿಯಲ್ಲಿ ಹೋಗ್ಬೋದಲ್ಲ. ಈವನ್ ಇನ್ಕ್ಲೂಡಿಂಗ್ ನಮ್ಮ ಆಫೀಸ್ ನಲ್ಲಿ ವರ್ಕ್ ಸಹಿತ ನಾವು ಹಾಗೆ ಮಲ್ಟಿ ಆಗಿ, ಅಂದ್ರೆ ಎಲ್ಲ ನಾಲೆಜ್ ಇರುತ್ತೆ. ಜಸ್ಟ್ ಇವತ್ತು ಹೊಸ ಎಕ್ಸ್ಪೀರಿಯನ್ಸ್ ನಿಮ್ ಮುಂದೆ ಶೇರ್ ನಾನು ಕ್ಯಾಶ್ ಕೌಂಟರ್ ಮಾಡಿದಿಲ್ಲ. ಫಸ್ಟ್ 10 years ಬ್ಯಾಕ್ ಹರಪನಹಳ್ಳಿಯಲ್ಲಿ ಮಾಡ್ತಾ ಇದ್ದೆ. ಸೊ ಇವತ್ತು ಹೇಗೋ ಏನೋ ಅಯ್ಯೋ ಕ್ಯಾಶ್ ಕೌಂಟರ್ ಮಾಮೂಲಾಗಿ ನಾರ್ಮಲ್ ಆಗಿ ಮಾಡೋರೆ, ಅಯ್ಯೋ ಕ್ಯಾಶ್ ಕೌಂಟರ್ ನಲ್ಲಿ ಕೂಡ್ಬೇಕಾದ್ರೆ ಭಯ, ದುಡ್ಡು ಎಲ್ಲ ಟ್ಯಾಲಿ ಆಗ್ಬೇಕಲ್ಲ, ಕಳೆದು ಹೋಗುತ್ತೆ. ಸ್ವಲ್ಪ ಯಾಮಾರಿದ್ರೆ, 1 ಕ್ಷಣ ಯಾಮಾರಿದ್ರೆ ದುಡ್ಡು ಹೋಗುತ್ತೆ. ಹೋಗಿದ್ದು ಉಂಟು, 10,000 20,000 4,000 ಆತರ ಕಳ್ಕೊಂಡಿದ್ದರೂ ಉಂಟು. ಬಟ್ ನಿಜವಾಗ್ಲೂ ಮಾಸ್ಟರ್ಸ್ ಹೇಳ್ಬೇಕಂದ್ರೆ ನಾ ಖುಷಿ ಇಷ್ಟಪಡ್ತೀನಿ. ಅಂದ್ರೆ ಯಾವ್ದು ಇರ್ತೈತೋ ಅದನ್ನ ನಾವು ಚೇಂಜ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ಆ ಒಂದು ರೊಟೀನ್ ದ ಬ್ರೇಕ್ ಅಂದ್ರೆ ಯಾವಾಗ್ಲೂ ನಾನು ಎಂಬಿನೇ ಮಾಡ್ಬೇಕಾ ನೋಡೋಣ ಅಂತೇಳಿ ನಾನು ಪಾಸಿಟಿವ್ ಆಗಿ ನಾನು ಇವತ್ತು ಒಪ್ಕೊಂಡೆ. 1 ರೂಪಾಯಿನೂ ನನಗೇನು ಆ ಒಂದು ಬ್ಯಾಲೆನ್ಸ್ ಲೋ ಬರ್ಲಿಲ್ಲ, ಎಲ್ಲೂ ನಾನು ದುಡ್ಡು ಕಳ್ಕೊಲಿಲ್ಲ. ಅಂದ್ರೆ ಯಾವಾಗ್ಲೂ ಒಂದೇ ತರ ಯಾಕಿರ್ಬೇಕು, ಸ್ವಲ್ಪ ಚೇಂಜ್ ಮಾಡೋಣ ನಮ್ ಲೈಫ್ ನಲ್ಲಿ ಅಂತೇಳಿ ಬಹಳ ಖುಷಿ ಆಯ್ತು ನನಗೆ. ಸೊ 2 ಟ್ಯಾಲಿ ಆಯ್ತು ದುಡ್ಡು. ಅಂದ್ರೆ ಒಂದು ಹೊಸ ಜ್ಞಾನ ನಾನು ತಿಳ್ಕೊಂಡೆ. ನಾನು ಇವಾಗ ವರ್ಕ್ ಮಾಡ್ತಾ ಇರೋದನ್ನು NB ಅನ್ನೋದು ನಾವು ಮಾಡಿಲ್ಲ. ನಾ ಎಲ್ಲೂ ಸ್ಟಾರ್ಟಿಂಗ್ LIC ಸೇರಿದಾಗಿಂದನು ನಾನು ಮಾಡಿದ ಕೆಲಸ ಡಿಪಾರ್ಟ್ಮೆಂಟ್ ಸಿಕ್ಕಿ ಆದ್ರೂ ನಾನು ಪಾಸಿಟಿವ್ ಆಗಿ ತಗೊಂತೀನಿ. ಎಸ್ ಚೇಂಜ್ ಆಗಿರೋದು. ಚೇಂಜ್ ಅಂದ್ರೆ ನಾನು ಜ್ಞಾನ ತಗೊಂತೀನಲ್ಲ,
ಅದಕ್ಕೆ ಬ್ರೇಕ್ ದ ರೊಟೀನ್ ಅಂತಂದ್ರೆ ನಾವು ಯಾವಾಗ ನಮ್ಮ ದಿನನಿತ್ಯದ ಜೀವನದ ಸ್ಥಿತಿಗತಿಗಳನ್ನ ನಾವು ಬದಲಾವಣೆ ಮಾಡಿದಾಗ ಅಲ್ಲಿ ಒಂದು ಹೊಸದು ಜ್ಞಾನ ನಾವು ತಿಳಿದುಕೊಳ್ತೀವಿ ಮಾಸ್ಟರ್ಸ್. ಆ ಜ್ಞಾನ ನಮ್ಮ ಜೀವನದ ನಮ್ಮ ಆತ್ಮದ ಪುರೋಗತಿಗೆ ಒಂದು ಮೆಟ್ಟಿಲಾಗುತ್ತೆ. ಸೊ ಹಾಗಾಗಿ ಆ ಬ್ರೇಕ್ ದ ರೊಟೀನ್ ಅನ್ನೋದು ಇಷ್ಟು ಅದ್ಭುತವಾದ ಕಾನ್ಸೆಪ್ಟ್ ಅಂತಂದ್ರೆ ನಮ್ಮ ಒಂದು ಸೋಲ್ ಡೆವಲಪ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮನ್ನ ನಾವು ಎಲ್ಲಿ ತನ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗ್ತೀವೋ ಆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿರುವ ಒಂದೇ ದಾರಿ ಅಂದ್ರೆ ಈ ಬ್ರೇಕ್ ದ ರೊಟೀನ್. ಸೊ ಹಾಗಾಗಿ ಅಷ್ಟು ಜನ್ಮಗಳು ನಮ್ಗೆ ಮುಂದಕ್ಕೆ ಹಾಕ್ತಾ ಹೋಗ್ತಾವೆ. ಬೇಗ 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 ನಾವು ನಮ್ಮ ಒಂದು ಡೆಸ್ಟಿನಿನ ಸೇರಕ್ಕೆ ಅನುವಾಗುತ್ತೆ ಈ ಬ್ರೇಕ್ ದ ರೊಟೀನ್. ಯಾವಾಗ್ಲೂ ಪತ್ರಿಜಿಯವರು ಅಷ್ಟೇ ವರ್ಷಾನ್ಗಟ್ಲೆ ಮೌನ ಆಗಿದ್ರು ಅಲ್ವಾ. ಆ ವರ್ಷಾನ್ಗಟ್ಲೆ ಮೌನ ಇದ್ರು, ವರ್ಷಾನ್ಗಟ್ಲೆ ಕೇವಲ ಸೂಪ್ನಿಂದ ಇದ್ರಂತೆ, ವರ್ಷಾನ್ಗಟ್ಲೆ ಕೇವಲ ಸೂಪ್ ತಗೊಳ್ತಾ ಇದ್ರಂತೆ. ಆಮೇಲೆ 1 ವರ್ಷ ಕೇವಲ ಗೋಡಂಬಿ ತಿಂತ ಇದ್ರಂತೆ, ಕಂಪ್ಲೀಟ್ 1 ವರ್ಷ ಗೋಡಂಬಿ. ಹಾಗೆ ಅಂದ್ರೆ ಯಾವಾಗ್ಲೂ ಊಟ ಮಾಡೋದೇನಾ, ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ 1 ವರ್ಷ ಬರೀ ರೊಟ್ಟಿಯಲ್ಲಿ ಕಾಲ ಕಳೆದ್ರಂತೆ, ರೈಸ್ ಊಟ ಮಾಡ್ತಿದ್ದಿಲ್ಲಂತೆ. ಹಾಗೆ ನಮ್ಮ ದಿನನಿತ್ಯ ಜೀವನದಲ್ಲೂ ಮಾಸ್ಟರ್ಸ್ ನಾವು ಬೆಳಗ್ಗೆ ಧ್ಯಾನ ಮಾಡ್ತೀವಂದ್ರೆ ಎಲ್ಲೋ ಕೂತಿರ್ತೀವಿ, ಆಫೀಸ್ನಲ್ಲಿ ಕೂತಿರ್ತೀವಿ, ಸ್ವಲ್ಪ ಚೇಂಜ್ ಮಾಡೋಣ. ಆಮೇಲೆ ಬೆಳಗ್ಗಿನ ಜಾವ ಮಾಡೋದು 1-2 ದಿನ ರಾತ್ರಿ ಮಾಡೋಣ. ಯಾಕೆ ಹೇಳ್ರಿ, ರಾತ್ರಿ ಮಾಡಿದಾಗ ನಾವು ಬಾಡಿ ಫುಲ್ ಟಯರ್ಡ್ ಆಗಿರುತ್ತೆ, ನಿದ್ದೆ ಬರುತ್ತೆ ಅಲ್ವಾ. ಸೊ ಅವಾಗ ನಮ್ಮತನವನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋಕೆ ಅದೊಂದು ಇರೋ ದಾರಿ. ಓ ನಾವು ಅವೇರ್ನೆಸ್ ನಿಂದ ಇರ್ತೀವಾ ಅಥವಾ ನಿದ್ದೆಗೆ ವಾಲ್ತೀವಾ. ಸೊ ಈ ತರ ನಮ್ಮ ದಿನನಿತ್ಯ ಜೀವನವನ್ನ ನಾವು ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗ್ಬೇಕು. ಹೆಣ್ಮಕ್ಳು ಇರ್ತಾರೆ, ಹೆಣ್ಮಕ್ಳು ಅಷ್ಟೇ ಒಂದೇ ರೀತಿಯಾಗಿ ಪಲ್ಯಗಳನ್ನ ಯಾಕೆ ಮಾಡ್ಬೇಕು. ಇಲ್ಲಿರೋರಿಗೆ ಯಾರಾದ್ರೂ ನೋಡ್ತಾ ಹೆಣ್ಮಕ್ಳಿಗೆ ಒಂದು ಜಸ್ಟ್ ಕಿವಿ ಮಾತು ಅನ್ಕೋಬಹುದು. ಯಾವಾಗ್ಲೂ ಒಂದು ಯಾವ್ದೋ ಒಂದು ಸೊಪ್ಪು ತಗೋತೀವಿ, ಯಾವ್ದೋ ಒಂದು ತರಕಾರಿ ತಗೋತೀವಿ, ಅದನ್ನ ಹಾಗೇ ಮಾಡ್ಬೇಕನ್ನೋದೇನು, ಹಾಗೇ ಕಟ್ ಮಾಡ್ಬೇಕನ್ನೋದೇನು, ಸ್ವಲ್ಪ ಡಿಫ್ರೆಂಟ್ ಆಗಿ. ಇವಾಗೆಲ್ಲ ಬೀನ್ಸ್ ಬರ್ತಾರೆ, ಹೀಗೆ ಕಟ್ಬೇಕಲ್ಲ, ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿ. ಸೊ ಖುಷಿ ಅನಿಸ್ತದೆ ನೋಡಿ. ಬೇಕಾದ್ರೆ ನಾನು ಆಕ್ಚುಲಿ ಸಮ್ ಐಟಮ್ಸ್ಗೆ ಸೇಮ್ ಕಟ್ ಮಾಡಲ್ಲ, ಡಿಫ್ರೆಂಟ್ ಆಗಿ ಕಟ್ ಮಾಡ್ತೀನಿ. ಅಂದ್ರೆ ಆತರ ಆ ಕ್ಷಣಕ್ಕೆ ನನಗೆ ಖುಷಿ ಸಿಗುತ್ತೆ. ಅದೇ ಬ್ರೇಕ್ ದ ರೊಟೀನ್ ಅನ್ನೋದು. ಮಾಡೋ ಅಡಿಗೆ ಆದ್ರಷ್ಟೇ ಸ್ವಲ್ಪ ಕೆಲವು ಐಟಮ್ಸ್ ಆಡ್ ಮಾಡ್ತಾ ಹೋಗಿ ಎಷ್ಟು ಚೆನ್ನಾಗಿರುತ್ತೆ. ಎಲ್ರು ಓ ಚೆನ್ನಾಗಿದೆ ಅಂದಾಗ ಅವಾಗ ನಮ್ಮ ಮೊದ್ಲು ನನಗೆ ಚೆನ್ನಾಗ್ ಅನಿಸ್ತೆ ಈ ಫಿಸಿಕಲ್ ಬಾಡಿಗೆ. ಯಾವಾಗ ಮನೆ ಕುಟುಂಬದ ಸದಸ್ಯರೆಲ್ಲ ಇವತ್ತಿನ ಸಮಥಿಂಗ್ ಚೆನ್ನಾಗಿದೆ ಅಲ್ಲ ಅಂದಾಗೆ ಇಲ್ಲಿ ಒಳಗಡೆ ತೃಪ್ತಿ ಸಿಗುತ್ತೆ ಅಲ್ವಾ. ಅದಕ್ಕೆ ಆ ಬ್ರೇಕ್ ದ ರೊಟೀನ್ ಅನ್ನೋದು ಎಷ್ಟು ಅದ್ಭುತವಾದ ಕಾನ್ಸೆಪ್ಟ್ ಅಂತಂದ್ರೆ ಪತ್ರಿಜಿಯವರು ನಿಜವಾಗ್ಲೂ ಇದನ್ನೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಚಾರ್ಲಿ ಚಾಪ್ಲಿನ್ ಅವರು ನೋಡ್ರಿ, ನಾವೆಲ್ಲರೂ ಹೀಗೆ ನಡಿತೀವಿ ಅಲ್ವಾ, ಅವ್ರು ಹೇಗೆ ನಡೀತಾರೆ, ಹೀಗೆ ನಡೀತಾರೆ. ಅವ್ರು ಬಂದ್ರೆ ಸಾಕು ನಗು 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 ಅಲ್ವಾ. ಸೊ ಆ ನಗು ಅನ್ನೋದೇನಿದೆ ಅದೇ ಟ್ರೀಟ್ಮೆಂಟ್ ಮಾಸ್ಟರ್ಸ್. ಯಾವಾಗ್ಲೂ ಲಾಫರ್ ಏನಿದೆ, ಲಾಫಿಂಗ್ ಏನಿದೆ ಅದು ದೊಡ್ಡ ಟ್ರೀಟ್ಮೆಂಟ್. ಆ ಲಾಫಿಂಗ್ ಯಾವಾಗ ಸಿಗುತ್ತೆ, ಲಾಫಿಂಗ್ ಅಂದ್ರೆ ನಾವು 32 ಹಲ್ಲು ತೆಗೆದು ನಗೋದು, ಅದು ಆ ಮಾತು ಬೇರೆ. ಬಟ್ ಒಳಗೆ ಹಾಟ್ಲಿ ನಗ್ತೀವಿ ನೋಡ್ರಿ, ಅದು ಬೆಸ್ಟ್ ಟ್ರೀಟ್ಮೆಂಟ್. ಅದಕ್ಕೆ ಸಮಥಿಂಗ್ ಚೇಂಜಸ್ ಮಾಡ್ರಿ. ಅಯ್ಯೋ ನಾವು ಸಿನಿಮಾನೇ ನೋಡಲ್ಲ ರೀ, ನಾವು ಸೀರಿಯಲ್ನೇ ನೋಡಲ್ರಿ, ಯಾಕೆ ನೋಡಬಾರ್ದು, ನಾವ್ ಅದಕ್ಕೆ ಕನೆಕ್ಟ್ ಆಗ್ಬಾರ್ದು ಅಷ್ಟೇ. ಚೇಂಜಸ್ ಇರ್ಲಿ, ಶಿಫ್ಟ್ ಆಗ್ರಿ. ನನಗೆ ಇವಾಗೇ ಇಲ್ಲ, ಇವಾಗೆಲ್ಲ ಒಂಥರ ನಿಶ್ಚಲ ಸ್ಥಿತಿಗೆ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ. ಯಾವುದೇ ಏನೇ ಪರಿಸ್ಥಿತಿ ಬರ್ಲಿ ವಿಟ್ನೆಸ್ ಆಗಿರ್ತೀನಿ ನಾನು. ಯಾವ್ದು ನನ್ನ ಒಳಗಡೆ ಎಂಟ್ರಿ ಆಗಂಗಿಲ್ಲ. ಎಂತದೇ ಇರ್ಲಿ, ಅಲ್ಲಿ ನನ್ನ ಕಣ್ಮುಂದೆ ಒಂದು ಕೊಲೆ ನಡೀತಾ ಇದ್ರುನು, ಒಂದು ಕಳ್ಳತನ ಆದ್ರೂನು ಸಹಿತ ಅದು ನನಗೆ ಯಾವ್ದು ಎಫೆಕ್ಟ್ ಕೊಡಲ್ಲ. ಅಂದ್ರೆ ನಾವು ಸಾಕ್ಷಿ ವಿಟ್ನೆಸ್ ಆಗಿ ಇರ್ತೀವಿ ಅಷ್ಟೇ. ಅದೇ ತರನೇ ಈ ಒಂದು ಬ್ರೇಕ್ ದ ರೊಟೀನ್ ಅನ್ನೋದು ನಿಜವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್. ಅಂದ್ರೆ ಪತ್ರಿಜಿಯವ್ರು ನಮಗ್ ತಿಳಿಸ್ಕೊಟ್ರು. ಮಹಾನುಭಾವರು ಹಿಂದೆ ಎಲ್ಲ ನಾವು ನಿಜವಾಗ್ಲೂ ಗುರುಕುಲದಲ್ಲಿ ಜ್ಞಾನ ಕಲಿಯಕ್ ಹೋದಾಗ ಗುರುಗಳು ಶಿಷ್ಯಂದ್ರನ್ನ ಒಂದೇ ರೀತಿಯಾಗಿ ಅವ್ರನ್ನ ಜ್ಞಾನ ಬಂದೆ ಕೊಡ್ತಾ ಇದ್ದಿಲ್ಲ. ಡಿಫ್ರೆಂಟ್ ಆಗಿ ಪರೀಕ್ಷೆಗಳು ಇಡ್ತಿದ್ರು. ಆ ಪರೀಕ್ಷೆಗಳನ್ನದೇ ಬ್ರೇಕ್ ದ ರೊಟೀನ್ ಮಾಸ್ಟರ್ಸ್. ಯಾವಾಗ್ಲೂ ನದಿಗೆ ಹೋಗಿ ನೀರ್ ತಗೊಂಡ್ಬನ್ನಿ ಅಂದ್ರೆ ಹಿಂಗ್ ಹೋಗ್ಬಾರ್ರಿ, ಅಡವಿಯೊಳಗಿಂದ ಹೋಗ್ರಿ ಅನ್ನೋದು. ಅಂದ್ರೆ ಅವ್ರಿಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ ಒಂದು ಗುರುಕುಲದಲ್ಲಿ ಅವಾಗ್ಲೇ ಇತ್ತು ಅದು ಬ್ರೇಕ್ ದ ರೊಟೀನ್ ಅನ್ನೋದು. ಸೊ ಗುರುಗಳಾಗ್ಲಿ, ಆಮೇಲೆ ಹೀಗೆ ಮಾಡ್ರಿ, ಕೆಲವ್ರು ಯಾರನ್ನೋ ಬನ್ನಿ ಅಂತ ಹೇಳೋದು, ಆ ಟೈಮ್ನಾಗ ಇವ್ರು ಎಲ್ಲೋ ಹೋಗ್ಬಿಡೋದಂತೆ. ಅವಾಗ ಯಾಕೆ ಸ್ವಾಮಿ ನೀವು ಬಾ ಅಂತ ಹೇಳಿದ್ರೆ ಅದಕ್ಕೆ ಬಂದೇವಿ ನಾವು ಅಂದ್ರೆ, ನಾನು ಅವಾಗ ಅನಿಸ್ತು ಬಾ ಅಂತ ಹೇಳಿದೆ, ಇವಾಗ ನನಗೆ ಇಲ್ಲಿ ಇರ್ಬೇಕು ಅನಿಸಿಲ್ಲ, ಅದಕ್ಕೆ ನಾನು ಎಲ್ಲೋ ಹೋಗಿದ್ದೆ. ಅಂದ್ರೆ ನನ್ನ ಮನಸ್ಸನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗೆ
ಅದ್ಭುತವಾದ ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ಸಿಗುತ್ತೆ ಮಾಸ್ಟರ್ಸ್. ಅದಕ್ಕೆ ಸೊ ಬ್ರೇಕ್ ದ ರೊಟೀನ್ ಅನ್ನೋದು ವಂಡರ್ಫುಲ್ ಕಾನ್ಸೆಪ್ಟ್. ನಮ್ಮ ದಿನನಿತ್ಯದ ಭೌತಿಕ ಜೀವನ ಆಗಿರ್ಬೋದು, ಆಧ್ಯಾತ್ಮಿಕ ಜೀವನ, ಪುಸ್ತಕಗಳು ಅಷ್ಟೇ. ಯಾವ್ದಾದ್ರು ಗ್ರೇಟ್ ಮಾಸ್ಟರ್ ಪುಸ್ತಕಗಳು ಡಿಫ್ರೆಂಟ್ ಆಗಿ ಲಾಟ್ ಆಫ್ ಎಷ್ಟು ಲಕ್ಷಗಟ್ಲೆ ಬುಕ್ಸ್ ಇದಾವೆ. ಒಂದ್ ಬುಕ್ ಆದ್ಮೇಲೆ ಮತ್ತೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ನನಗೆ ಟೈಮ್ ಸಿಗಲ್ಲ ರೀ, ನಾನ್ ರಾತ್ರಿ ಓದ್ತೀನಿ. ಕೆಲವು ದಿನ ರಾತ್ರಿ ಓದ್ರಿ, ಕೆಲವು ದಿನ ಬೆಳಗಿನ ಜಾವ ಓದ್ರಿ, ಕೆಲವು ದಿನ ಜರ್ನಿಯಲ್ಲಿ ಓದ್ರಿ, ಕೆಲವು ದಿನ ಯಾರೋ ಮಾತಾಡ್ತಿರ್ತಾರೆ ಸುಮ್ನೆ ಮಾಡ್ರಿ. ಓಕೆ ಮಾಸ್ಟರ್ಸ್, ಕೊನೆಗೆ ಒಂದೇ ಒಂದು ನುಡಿ, ಜೀವನದಲ್ಲಿ ಪರಿವರ್ತನೆ ಅನ್ನೋದು ಎಷ್ಟೋ ಬಹಳ ಒಂದು ಮುಖ್ಯವಾದ ವಿಷಯ, ಕಾನ್ಸೆಪ್ಟ್ ಇದು. ಅದು ನಮ್ಮ ಆತ್ಮ ಪುರೋಗತಿಗೆ ಕಾರಣ ಆಗುತ್ತೆ. ಯಾವಾಗ್ಲೂ ನಮ್ಮ ಲೈಫ್ ನಲ್ಲಿ ಬದಲಾವಣೆ, ಸ್ವಯಂ ಪರಿವರ್ತನೆ ಮಾಡುತ್ತಾ ಬೇರೆಯವರ ಪರಿವರ್ತನೆಗೂ ನಾವು ಕಾರಣರಾಗೋಣ, ಯಾವಾಗ್ಲೂ ಹ್ಯಾಪಿ ಆಗಿರೋಣ. ಹಾಗಾಗಿ ಬ್ರೇಕ್ ದ ರೊಟೀನ್ ಅಂತ ಹೇಳಿ ಬಾವಿಯೊಳಗೆ ನೀರಿನ ಮೇಲೆ ಕಾಲಿಡ್ತೀನಂತೆ ಬಾವಿಯೊಳಗೆ ಕಾಲಿಡಕ್ ಹೋಗ್ಬೇಡಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನಾವು ಪರಿವರ್ತನೆ ಮಾಡ್ಕೊಂತ ನಮ್ಮ ಒಂದು ಸ್ಥಿತಿಯನ್ನ ಆನಂದ ಸ್ಥಿತಿಯನ್ನಾಗಿ, ಆರೋಗ್ಯ ಸ್ಥಿತಿಯನ್ನಾಗಿ ಮಾರ್ಪಡಿಸ್ಕೊಂಡು ಸದಾ ಸುಖಿಯಾಗಿರೋಣ, ಎಲ್ರಿಗೂ ಮಾರ್ಗದರ್ಶಿಯಾಗಿರೋಣ ಅಂತ ಹೇಳ್ತಾ ಈ ಒಂದು ಸಮಯವನ್ನ ವೆರಿ ಶಾರ್ಟ್ಲಿ, ನಿಜವಾಗ್ಲೂ ಇದು ಇಷ್ಟು ಫಾಸ್ಟ್ ಐತಂದ್ರೆ ಒಳ್ಳೆ ಕಾನ್ಸೆಪ್ಟ್. ನಮ್ಮ PMC ಕನ್ನಡ ವಾಹಿನಿ ಎಲ್ಲರಿಗೂ, ಸೊ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.